ನಿಧಾನವಾಗಿ ಕೈಗಳನ್ನು ದೇಹದ ಹತ್ರ ತರೋಣ, ಕಾಲುಗಳನ್ನು ಜೋಡಿಸೋಣ. ಬಲಭಾಗದಿಂದ ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಯತ್ತ ಬರೋಣ. ಈಗ ಮುಂದಿನ ಅಭ್ಯಾಸ ಕ್ರಮ ಪ್ರಾಣಾಯಾಮ. ಬೆನ್ನು ನೇರವಾಗಿರಲಿ. ಮೊದಲಿಗೆ ಕಪಾಲಭಾತಿ ಕ್ರಿಯೆ. ಕಪಾಲ ಅಂದರೆ ಸ್ಕಲ್ ಅಥವಾ ತಲೆಬುರುಡೆ ಅಥವಾ ಮೆದುಳು. ಭಾಟಿ ಎಂದರೆ ಶೈನಿಂಗ್, ಅದನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಅದನ್ನ ಸರಿ ಮಾಡ್ತಕ್ಕಂಥದ್ದು, ಅಲ್ಲಿ ಪ್ರಾಣಶಕ್ತಿ ಚೆನ್ನಾಗಿ ಹರಿತಕ್ಕಂಥದ್ದು ಆ ಒಂದು ಕ್ರಿಯೆ. ಇದಕ್ಕೆ ಎರಡೂ ಕೈಗಳನ್ನ ಹೀಗೆ ಮುಷ್ಟಿ ಇಟ್ಕೊಳ್ಳೋಣ. ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಇಟ್ಕೊಳ್ಳಿ. ಉಸಿರನ್ನ ಎರಡೂ ಒಳ್ಳೆಗಳಿಂದ ಫೋರ್ಸ್ಫುಲ್ ಆಗಿ ಒಂದೇ ಸಾರಿ ಉಸಿರನ್ನ ಹೊರ ದಬ್ಬಬೇಕು. ನಿಮ್ಮಲ್ಲಿ ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಉಸಿರನ್ನ ದಬ್ಬುವಂತ ಕ್ರಿಯೆ ಇದು. ಕಂಟಿನ್ಯೂ. 30 ಸುತ್ತುಗಳನ್ನ ಮಾಡೋಣ ಇದೇ ರೀತಿ. ನಿಧಾನವಾಗಿ ನಿಲ್ಲಿಸಿ, ಸ್ಲೋ ಡೌನ್. ಈಗ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ತಲೆಯ ಭಾಗವನ್ನ, ನಿಮ್ಮ ಮನಸ್ಸನ್ನ ನೋಡ್ಕೊಳ್ಳಿ, ಎಷ್ಟು ಮೃದುವಾಗಿದೆ ಅಂತಕ್ಕಂಥದ್ದು. ಯೋಚನೆಗಳೆಲ್ಲ ಸಹ ಮನಸ್ಸಿನಿಂದ ಖಾಲಿಯಾಗಿದೆ. ಮತ್ತೊಮ್ಮೆ ಮಾಡೋಣ ಕಪಾಲಭಾತಿ ಅಭ್ಯಾಸ. ಅದೇ ರೀತಿ ಕೈಗಳನ್ನ ಉದರದಲ್ಲಿ ಇಟ್ಕೊಳ್ಳೋಣ. ನಿಧಾನವಾಗಿ ಅಭ್ಯಾಸವನ್ನ ನಿಲ್ಲಿಸಿ ಮತ್ತೆ ನಿಮ್ಮ ತಲೆಬುರುಳೆಯನ್ನ, ನಿಮ್ಮ ಮನಸ್ಸನ್ನ ಗಮನಿಸ್ಕೊಳ್ಳಿ. ಶಾಂತವಾದಂತ ಸ್ಥಿತಿ. ಒತ್ತಡ ರಹಿತ ಜೀವನಕ್ಕೆ ಈ ಪ್ರಾಣಾಯಾಮ ಅತ್ಯಂತ ಉತ್ತಮವಾಗಿದೆ. ಈಗ ಮುಂದಿನ ಪ್ರಾಣಾಯಾಮ ಕ್ರಮ ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ. ಎಡಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನು ಇಟ್ಕೊಳ್ಳಿ. ಎರಡೂ ಬೆರಳುಗಳನ್ನ, ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಹೀಗೆ ಕ್ಲೋಸ್ ಮಾಡಿ. ನಿಮ್ಮ ಹೆಬ್ಬೆರಳಿಂದ ಬಲ ಒಳ್ಳೆಯನ್ನ ಮುಚ್ಚಿ ದೀರ್ಘವಾಗಿ ಎಡ ಒಳ್ಳೆಯಿಂದ ಉಸಿರನ್ನ ತೆಗೆದುಕೊಳ್ಳಿ. ಎಡ ಒಳ್ಳೆಯನ್ನ ಮುಚ್ಚಿ ಬಲ ಒಳ್ಳೆಯನ್ನ ತೆರೆದು ನಿಧಾನವಾಗಿ ಎಡ ಒಳ್ಳೆಯಲ್ಲಿ ಉಸಿರನ್ನ ಬಿಡಿ. ಅದೇ ರೀತಿ ನಿಧಾನವಾಗಿ ಬಲ ಒಳ್ಳೆಯಲ್ಲಿ ಉಸಿರನ್ನ ತೆಗೆದುಕೊಳ್ಳಿ. Close your right nostril, open left nostril, exhale through left nostril. ನಿಧಾನವಾಗಿ ಮತ್ತು ದೀರ್ಘಗತಿಯ ಉಸಿರನ್ನಾಡಿ. ನಾಡಿ ಶುದ್ಧಿ ಪ್ರಾಣಾಯಾಮ. ಮಾನವನ ದೇಹದಲ್ಲಿ 72,000 ನಾಡಿಗಳಿದೆ. ನಾಡಿಗಳಂದ್ರೆ ಪ್ರಾಣ ಶಕ್ತಿಯನ್ನ ಪ್ರತಿ ಕ್ಷಣಕ್ಕೂ, ಪ್ರತಿ ಕಣಕ್ಕೂ ತೆಗೆದುಕೊಂಡು ಹೋಗ್ತಕ್ಕಂಥ ನಾಡಿಗಳು. ಅಂತ ನಾಡಿಗಳನ್ನ ಶುದ್ಧಿ ಮಾಡ್ತಕ್ಕಂಥ ಒಂದು ಕ್ರಿಯೆ ನಾಡಿ ಶುದ್ಧಿ ಪ್ರಾಣಾಯಾಮ. ಇದರಿಂದ ಅಧಿಕ ಒತ್ತಡ ಕಡಿಮೆ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಅನೇಕ ಪ್ರಯೋಜನಗಳು ಈ ನಾಡಿ ಶುದ್ಧಿ ಪ್ರಾಣಾಯಾಮದಿಂದ ಇರುತ್ತೆ. ಪ್ರತಿದಿನ ಒಂದು 10 ರಿಂದ 15 ಸುತ್ತು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸೋಣ. ಮುಂದಿನ ಪ್ರಾಣಾಯಾಮ ಕ್ರಮ ಶೀತಲಿ ಪ್ರಾಣಾಯಾಮ ಕ್ರಮ. ಶೀತಲಿ ಅಂದ್ರೆ ದೇಹದ ಉಷ್ಣಾಂಶವನ್ನ ತಗ್ಗಿಸಿ ಕೂಲ್ ಮಾಡ್ತಕ್ಕಂಥದ್ದು, ಶೀತವನ್ನ ತರ್ತಕ್ಕಂಥದ್ದು, ಆಂಗ್ಸೈಟಿಯನ್ನ ಕಮ್ಮಿ ಮಾಡಿ ಮನಸ್ಸನ್ನ ಕಾಮ್ ಆಗಿರ್ತಕ್ಕಂಥ ಒಂದು ಪ್ರಾಣಾಯಾಮ ಕ್ರಮ ಶೀತಲಿ ಪ್ರಾಣಾಯಾಮ. ನಿಮ್ಮ ನಾಲಿಗೆಯನ್ನ ಹೊರಚಾಚಿ ಆ ನಾಲಿಗೆಯಿಂದ ಒಂದು ಸುತ್ತಾಕಾರದ ಟ್ಯೂಬ್ ಅನ್ನ ಮಾಡಿ ಆ ಟ್ಯೂಬ್ ಇಂದ ಉಸಿರನ್ನ ತೆಗೆದುಕೊಂಡು ಮತ್ತು ಎರಡೂ ಒಳ್ಳೆಯಿಂದ ಉಸಿರನ್ನ ಬಿಡ್ತಕ್ಕಂಥ ಒಂದು ಅಭ್ಯಾಸ ಕ್ರಮ ಮಾಡೋಣ. Tongue out. Inhale through the tongue. Exhale through the nose. Inhale through the tube. ಆ ಉಸಿರನ್ನ ತೆಗೆದುಕೊಳ್ಳುವಾಗ ಎಷ್ಟು ಶೀತಲವಾಗಿದೆ ಅದನ್ನ ಗಮನಿಸಿ.
ಮತ್ತೆ ಉಸಿರನ್ನ ಬಿಡುವಾಗ ಎಷ್ಟು ಬೆಚ್ಚನೆಯ ಉಸಿರು ಹೊರ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸಿ. ನಮ್ಮ ಶ್ವಾಸಕೋಶದ ವಾಲ್ಸ್ಗಳು, ಲಂಗ್ಸ್ಗಳು ಇದರಿಂದ ಶೀತ ಮತ್ತೆ ಉಷ್ಣಾಂಶವನ್ನ ಕಮ್ಮಿ ಮಾಡಿಕೊಳ್ಳುತ್ತೆ. ಶೀತಲಿ ಪ್ರಾಣಾಯಾಮ. ಐದರಿಂದ 6 ಸುತ್ತು ಮಾಡೋಣ, ನಂತರ ವಿಶ್ರಾಂತಿ ಪಡೆಯೋಣ. ಕಣ್ಣನ್ನ ಮುಚ್ಚಿ ಮುಖ ಪ್ರಸನ್ನವಾಗಿರಲಿ. ಪ್ರಾಣಶಕ್ತಿ ಇಡೀ ಶರೀರದ ಎಲ್ಲ ಭಾಗಗಳಿಗೆ ತಲುಪ್ತಾ ಇದೆ ಅನ್ನುವಂಥ ಭಾವನೆ ಇರಲಿ ಮನಸ್ಸಲ್ಲಿ. ನಿಧಾನವಾಗಿ ಅಭ್ಯಾಸವನ್ನ ನಿಲ್ಲಿಸಿ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಭ್ರಾಮರಿ ಪ್ರಾಣಾಯಾಮ. ದುಂಬಿಯ ಫೀಮೇಲ್ ಅನಿವಿ, ಹೆಣ್ಣು ದುಂಬಿಯ ಜೇಂಕಾರವನ್ನ, ಆ ಶಬ್ದವನ್ನ ಮಾಡಿ ಆ ಶಬ್ದದ ತರಂಗಗಳು ದೇಹದಲ್ಲಿ ಇರ್ತಕ್ಕಂಥ ಕಂಪನ ಶಕ್ತಿಯನ್ನ ಉತ್ಪತ್ತಿ ಮಾಡಿ ಪ್ರಾಣ ಶಕ್ತಿಯನ್ನ ಹೆಚ್ಚು ಮಾಡ್ತಕ್ಕಂಥ ಅಭ್ಯಾಸ ಕ್ರಮ ಭ್ರಾಮರಿ ಪ್ರಾಣಾಯಾಮ. ನಿಮ್ಮ ನಾಲಿಗೆಯನ್ನ ಅಂಗಳಿಗೆ ಟಚ್ ಮಾಡಿ ನಾಕಾರವನ್ನ ಚಾಂಟ್ ಮಾಡಿದ್ರೆ ಪರ್ಫೆಕ್ಟ್ ಸೌಂಡ್ ಬರುತ್ತೆ. ಇನ್ಹೇಲ್ ಡೀಪ್ಲಿ, inhale deeply, ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಕಂಪನಗಳನ್ನ ಗಮನಿಸಿ ನೀವೇ. ಬೆನ್ನಿನ ಉರಿಯಲ್ಲಿ ಮುಖ್ಯ ಪ್ರಾಣ ಇರತಕ್ಕಂಥ ಜಾಗದಲ್ಲಿ ಹೆಚ್ಚು ಕಂಪನ ಆಗ್ತಾ ಇದೆ. ಪ್ರಾಣ ಶಕ್ತಿಯನ್ನ ನೀವು, ಪ್ರಾಣವಾಹಕವನ್ನ ನೀವು ಊಹಿಸಬಹುದು, ವಿಟ್ನೆಸ್ ಮಾಡಬಹುದು, ಸಾಕ್ಷೀಕರಿಸಬಹುದು. ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಕೊನೆಯ ಬಾರಿ ನಿಧಾನವಾಗಿ ಅಭ್ಯಾಸವನ್ನ ನಿಲ್ಲಿಸಿ ಆಗ್ತಾ ಇರ್ತಕ್ಕಂಥ ಎಲ್ಲ ಮನಸ್ಸಲ್ಲಿರ್ತಕ್ಕಂಥ ಶಾಂತತೆಯನ್ನ ಗಮನಿಸಿ. ಕೊನೆಯ ಭಾಗ ಧ್ಯಾನ, ಮೆಡಿಟೇಷನ್. ಇದೆಲ್ಲವನ್ನು ಮಾಡಿದ ನಂತರ ನಾವಾಗಿ ನಾವು ಧ್ಯಾನದ ಒಂದು ಸ್ಥಿತಿಗೆ ತಲುಪಿದ್ದೀವಿ. ಕಣ್ಣುಗಳನ್ನು ಮುಚ್ಚಿ ಮನಸ್ಸಲ್ಲಿ, ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಗಮನಿಸಿ ಮನಸ್ಸನ್ನ ಚಟುವಟಿಕೆ ರಹಿತವನ್ನಾಗಿ ಮಾಡಿ. ಲೆಟ್ ಗೋ ಆಲ್ ದಿ ಥಾಟ್ಸ್ ಫ್ರಮ್ ದಿ ಮೈಂಡ್. ಹಳೆ ವಿಚಾರಧಾರೆಗಳೆಲ್ಲವನ್ನು ಬಿಟ್ಟು ಬಿಡೋಣ. లోపలికి లాగుతో झटकतो ऊपरी బయటికి వదలండి. पहला चक्र 20 आवर्ती के करेंगे. మొదటి చక్రం 20 సార్లు చేయండి. श्वास को बाहर छोड़िए और विश्राम कीजिए. श्वास బయటికి వదలండి, విశ్రామం చేయండి. एक और बार इसका अभ्यास करेंगे. మరొకసారి 20 సార్లు చేయండి. और धीरे से श्वास छोड़िए और विश्राम कीजिए. श्वास వదులుతూ సామాన్య స్థితిలో విశ్రాम చేయండి. अब हम अनुलोम विलोम प्राणायाम का अभ्यास करेंगे. ఇప్పుడు अनुलोम विलोम अभ्यासम చేద్దాం. लेफ्ट हैंड से ज्ञान मुद्रा धारण करिए और घुटने पर स्थापित करें. लेफ्ट हैंड నుంచి జ్ఞాన ముద్రం చేయండి. लेफ्ट लेग పైన పెట్టండి. राइट हैंड से नासिका मुद्रा बनाइए. राइट हैंड నుంచి नासिका मुद्रम చేయండి और धीरे से
हाथों को नाक पर रखें और धीरे से लेफ्ट नॉस्ट्रिल से सांस को अंदर लीजिए निधानंगा लेफ्ट नॉस्ट्रिल నుంచి శ్వాసం తీసుకోండి और धीरे से राइट नॉस्ट्रिल से श्वास को बाहर निकालिए राइट नॉस्ट्रिल నుంచి నిదానంగా శ్వాసం బయటికి తీసుకోండి और राइट से सांस को अंदर लीजिए और लेफ्ट से सांस को बाहर छोड़िए राइट నుంచి లోపల తీసుకోండి మళ్ళీ लेफ्ट నుంచి శ్వాసం బయటికి వదలండి एक और बार इसका अभ्यास करेंगे इनहेल थ्रू द लेफ्ट एक्सहेल थ्रू द राइट इनहेल थ्रू द राइट एंड एक्सहेल थ्रू द लेफ्ट निधानंगा श्वास बदलतू सामान्य स्थिति को रंडी धीरे से श्वास छोड़ते हुए सामान्य स्थिति में आइए और विश्राम कीजिए अब हम शीतली प्राणायाम का अभ्यास करेंगे इप्पुडु शीतली प्राणायाम अभ्यासम चेद्दाम हाथों से ज्ञान मुद्रा धारण कीजिए दोनों हाथों से ज्ञान मुद्रा धारण कीजिए और घुटने पर स्थापित करें రెండు చేతులతో జ్ఞాన ముద్రం చేయండి మోకాలుపై పెట్టండి जीभ को बाहर निकाले दोनों तरफ मोड़िए नलिकाकार बनाइए నాలుక బయటికి తీసి రెండు వైపు మడిచి పెట్టండి और धीरे से जीभ से श्वास को अंदर लीजिए और नाक से बाहर छोड़िए जीव द्वारा श्वासम लोपल तीसकोंडी नोज द्वारा श्वासम बयटिकी वदलंडी एक और बार इसका अभ्यास करेंगे जीव से श्वास को अंदर और नाक से बाहर मरोकसारी प्रैक्टिस चेद्दाम यहां प्राणायाम शरीर में शीतलता को प्रदान करता है पित्त दोष को नियंत्रित करता है और धीरे से श्वास छोड़ते हुए सामान्य स्थिति में आइए निधानंगा श्वास वदलतो सामान्य स्थिति की రండి विश्रामम చేయండి अब हम भ्रामरी प्राणायाम का अभ्यास करेंगे ఇప్పుడు भ्रामरी प्राणायाम प्रैक्टिस చేద్దాం पहले षण्मुख मुद्रा धारण कीजिए षण्मुखी मुद्रा धारण कीजिए మొదటిగా షణ్ముఖి ముద్ర చేయండి दोनों अंगूठे से कान बंद करें और उंगलियों को चेहरे पर स्थापित करें రెండు తమ్ నుంచి చెవులు మూసుకోండి మిగతా వేలతో ముఖపై ఉంచండి नाक से श्वास लीजिए और श्वास छोड़ते हुए कंठ से भ्रमर जैसे ध्वनि को उत्पन्न कीजिए श्वास వదులుతో గొంతులతో పరుగులాగా మాదిరి శబ్దం చేయండి